ವೆಲ್ಕಮ್ ಟು ವೈಶು ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ಪೆಷಲ್ಲಾಗಿ ರಸಮ್ ಮಾಡ್ತಾಯಿದ್ದೀನಿ. ಅದೇ ಹುಣಸೆ ರಸಮ್ ಹೇಗೆ ಮಾಡೋದು ಅಂತ ನೋಡೋಣವಾ? ಫಸ್ಟಿಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಅದನ್ನು ವಾಟರಲ್ಲಿ ಒಂದು 10 ಮಿನಿಟ್ಸ್ ಆರ್ 5 ಮಿನಿಟ್ಸ್ ನೆನೆಹಾಕಿದರೆ ಸಾಕು. ನೆಕ್ಸ್ಟ್ ಒಂದೆರಡು ಟೊಮೊಟೊ, ಒಂದು ಈರುಳ್ಳಿ ತೊಗೊಂಡು ಚಿಕ್ಕ ಕಟ್ ಮಾಡ್ಕೊಳ್ಳೋಣ. ಈ ಥರ. ಈ ಹುಣಸೆ ರಸ ಎಲ್ಲ ರಸಮ್ಗಿಂತ ಒಂದು ಡಿಫ್ರೆಂಟ್ ಆಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಸಖತ್ ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಈ ಥರ ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ರಸಮ್ ಪ್ರಿಯ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಒಂದು ಸಲ ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ಮಾಡಿದ್ದು ಒಂದು ಸ್ವಲ್ಪ, ನಾನು ನೈಟ್ ಮಾಡಿದ್ದೆ, ಸ್ವಲ್ಪ ಮಾಡಿದ್ದೆ. ನಮ್ಮ ಮನೇಲೆಲ್ಲ ಹೇಳ್ತಾಯಿದ್ರು, ಮಾಡೋದೇ ಮಾಡಿದ್ಯಾ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು ರಸಮ್. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆ ತೊಗೊಂಡು ಅಲ್ಲಿ ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೊಂದು ನಾನು 3 ಗ್ಲಾಸಸ್ ವಾಟರ್ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಮಾಡಿದ್ದೆ ರಸಮ್. ನೀವು ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಅಳತೆ ಮೇಲೆ ನೀರು ಹಾಕ್ಕೊಳ್ಳಿ. ಇವಾಗ ನಾವು ಒಂದು 5 ಮಿನಿಟ್ಸ್ ನೆನೆಸಿಟ್ಟಿದ್ವಲ್ಲ, ಆ ಹುಣಸೆಹಣ್ಣು ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡಿರೋದೆಲ್ಲ ಆ ನೀರಲ್ಲಿ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಒಂದೆರಡು ಒಣಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ನಾನು. ಅದನ್ನೆಲ್ಲ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀಟಾಗಿ ಕಲಿಸ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಕೈಯಲ್ಲೇ ಕಿವುಚೋದು ಅಂತಾರಲ್ಲ, ಆ ಥರ ನೀಟಾಗಿ ಕಿವುಚ್ಕೋಬೇಕು. ಈ ಥರ ಕಿವುಚ್ಕೊಳ್ಳಿ. ಅದು ಇದರಲ್ಲೇ ಮೇನ್ ಟಿಪ್ ಅಂದರೆ ಇದೆ, ಚೆಂದ ಇರುತ್ತೆ ರಸಮ್. ಈ ಥರ ನೀಟಾಗಿ ಕಿವುಚ್ಕೊಂಡು ಇವಾಗ ಆ್ಯಕ್ಚುಲಿ ನಾನು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಿಸಿ ಆಗುತ್ತಲ್ವ ಕೈ, ಅದಕ್ಕೆ. ಇವಾಗ ಅದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಫುಲ್ ಕುದಿಯೋಕೆ ಬಿಟ್ಬಿಡೋಣ. ಅದು ಕಿವುಚಿರೋದೆಲ್ಲ ಕುದಿಬೇಕು. ಅದು ಏನು ಒಂದು 15 ಮಿನಿಟ್ಸ್ ಹಾಕಿ ರಸಮ್ ಮಾಡೋಕ್ಕೆ, ಬೇಗ ಆಗಿಬಿಡುತ್ತೆ. ನಾನಿದು ಮಣ್ಣಿನ ಮಡಿಕೆ ಅಲ್ವಾ, ಸೊ ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 10 ಮಿನಿಟ್ಸ್ ಆಯಿತು. ಒಂದು ಚಿಕ್ಕ ಕಡಾಯಿ ಇಟ್ಬಿಟ್ಟು ಒಗ್ಗರಣೆ ಪಾತ್ರೆ ಇಟ್ಬಿಟ್ಟು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ನಾರ್ಮಲ್ ನಾವು ಒಗ್ಗರಣೆ ಏನಕ್ಕೆ ಹಾಕ್ಕೊತೀವೋ ಅದೇ, ಒಂದೆರಡು ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು, ಫ್ಲೇವರ್ ಚೆನ್ನಾಗಿರಲಿ ಅಂತ ಹೇಳಿ. ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು 1/2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಒಗ್ಗರಣೆ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಅದಕ್ಕೆ ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಅದು ಹುಣಸೆ ಹಣ್ಣು ಹಾಕಿದ್ವಲ್ಲ, ಸೊ ಅದೆಲ್ಲ ಮೇಲೆಲ್ಲ ಕೂತಿದೆ ಮಡಿಕೆ ಮೇಲೆ. ಇವಾಗ ಒಂದು ಪಿಂಚ್ ಆಫ್ ಟರ್ಮರಿಕ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಅದು ನೀಟಾಗಿ ಕಲಸಿ ಹಸಿ ಸ್ಮೆಲ್ ಹೋಗೋವರೆಗೂ ಅದೊಂದು 2 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಇವಾಗ ಒಗ್ಗರಣೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅದು 2 ಮಿನಿಟ್ಸ್ ಆದಮೇಲೆ ಒಗ್ಗರಣೆ ಕಲಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ರಸಮ್ ರೆಡಿ ಆಯಿತು ಇವಾಗ. ಸೊ ಒಗ್ಗರಣೆದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಅನ್ನ ಜೊತೆ ಹೆಲ್ದಿ ಆ್ಯಂಡ್ ಸೂಪರ್ ಟೇಸ್ಟಿ ರಸಮ್ ರೆಡಿಯಾಗಿದೆ. ರಸಮ್ನ ಇಷ್ಟಪಡೋರಂತೂ ಖಂಡಿತ ಒಂದು ಸಲ ಟ್ರೈ ಮಾಡಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್ ಆಲ್.